ತಂತ್ರಜ್ಞಾನ ಪ್ರಸ್ತುತ ಇಡೀ ಜಗತ್ತನ್ನೇ ನಡೆಸ್ತಿರುವ ಸೂತ್ರ. ಇದು ಮನುಷ್ಯನ ಭಾವನೆಗಳ ಜೊತೆ ಮಾತನಾಡುತ್ತೆ. ಮಂಗಳೂರಿನ ಯುವಕನೊಬ್ಬ ತಾಂತ್ರಿಕತೆಯಲ್ಲಿ ಹೊಸ ಆಯಾಮವನ್ನ ಕಂಡುಹಿಡಿದಿದ್ದಾನೆ. ಸ್ವಯಂ ಚಾಲಿತವಾಗಿ ಝೊಮ್ಯಾಟೊ ಮೂಲಕ ಆಹಾರವನ್ನ ಆರ್ಡರ್ ಮಾಡ್ತದೆ. MOM ಎಂದು ಗುರುತಿಸಲಾಗಿದೆ. ಸೋಹನ್ ರಾಯ್ ಅವರಂತಹ ಯುವಕರು ಭವಿಷ್ಯದ ಆವಿಷ್ಕಾರಗಳಿಗೆ ಮಾರ್ಗ ಸುಗಮಗೊಳಿಸುತ್ತಿದ್ದಾರೆ ಎಂದು ತಜ್ಞರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಪ್ರಿಯಾ ಸೋಮೇಶ್. ತಂತ್ರಜ್ಞಾನ ಪ್ರಸ್ತುತ ಇಡೀ ಜಗತ್ತನ್ನೇ ನಡೆಸ್ತಿರುವ ಸೂತ್ರ. ಮನುಷ್ಯ ಮಾಡುವ ಪ್ರತಿಯೊಂದು ಕೆಲಸಗಳನ್ನ ಕ್ಷಣ ಮಾತ್ರದಲ್ಲೇ ಮಾಡಿ ಮುಗಿಸುವ ತಂತ್ರಗಳು, ಯಂತ್ರಗಳು ಬಂದಿವೆ. ಇತ್ತೀಚೆಗಂತೂ ಎಲ್ಲವೂ AI ಮೂಲಕವೇ ಸಾಧ್ಯ ಅನ್ನೋದು ಸಾಬೀತುಪಡಿಸ್ತಿದ್ದಾರೆ. ಈ ತಂತ್ರಜ್ಞಾನ ಪ್ರಪಂಚದಲ್ಲಿ ಸ್ಕೂಲ್ ಬೇಡ, ಟೀಚರ್ ಬೇಡ, AI ನಮಗೆ ಪಾಠವನ್ನ ಹೇಳ್ಕೊಡುತ್ತೆ, ಡಾಕ್ಟ್ರು ಬೇಡ, ಮಾತ್ರೆ ಬೇಡ, AI ಎಲ್ಲಾ ಸಜೆಷನ್ ಅನ್ನ ಕೊಡುತ್ತೆ ಅನ್ನೋ ಮಟ್ಟಕ್ಕೆ ಜನ ಬಂದ್ಬಿಟ್ಟಿದ್ದಾರೆ. ಇನ್ನು ಈ AI ಸಾಧನೆಗಳಿಗೆ ಸಿಗದೇ ಇರೋದು ಮನುಷ್ಯನ ಭಾವನೆ, ನೋವು, ನಗು, ಹಸಿವು ಅಂದುಕೊಂಡಿದ್ವಿ. ಆದ್ರೆ ಇಲ್ಲೊಬ್ಬ ಯುವಕ ಇದೇ AI ಮೂಲಕ ಹೊಸ ಸಾಧನೆಯನ್ನ ಮಾಡಿದ್ದಾನೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಕೃತಕ ಬುದ್ಧಿಮಾಂದ್ಯಯ ಸಾಧನ. ಇದು ಮನುಷ್ಯನ ಭಾವನೆಗಳ ಜೊತೆ ಮಾತನಾಡುತ್ತೆ. ಅಂದ್ರೆ ಯಾರಾದ್ರೂ ತಮ್ಮ ಅನಿಸಿಕೆಯನ್ನ ಅದ್ರ ಜೊತೆ ಹಂಚಿಕೊಂಡ್ರೆ ನಮ್ಮ ಅನಿಸಿಕೆಯಂತೆ ಪ್ರತಿ ಉತ್ತರವನ್ನ ಕೊಡ್ತದೆ. ಇದರ ಜೊತೆ ಚರ್ಚೆ ಮಾಡ್ತಿದ್ರೆ ಮನುಷ್ಯನ ಜೊತೆ ಮಾತನಾಡ್ತಿದ್ದೇವೆ ಅನ್ನುವ ಹಾಗೆ ಭಾಸವಾಗ್ತದೆ. ಇದೇ ಪ್ರಭಾವಕ್ಕೆ ಒಳಗಾಗಿ ಜಪಾನ್ನ ಯುವತಿಯೊಬ್ಬಳು ತನ್ನ 3 ವರ್ಷದ ವಿವಾಹ ನಿಶ್ಚಿತಾರ್ಥವನ್ನ ಮುರಿದುಕೊಂಡು ತಾನೇ ಕೃತಕ ಬುದ್ಧಿಮಾಂದ್ಯದಿಂದ ಸೃಷ್ಟಿಸಿರುವ ವ್ಯಕ್ತಿಯನ್ನ ಮದುವೆಯಾಗಿ ಅಚ್ಚರಿಯನ್ನ ಮೂಡಿಸಿದ್ಲು. ಈ ವಿಚಿತ್ರ ವಿವಾಹದ ವಿಡಿಯೋ ವೈರಲ್ ಆಗಿದ್ದು ತಂತ್ರಜ್ಞಾನದ ಪ್ರಭಾವದ ಬಗ್ಗೆ ಚರ್ಚೆಯನ್ನ ಹುಟ್ಟುಹಾಕಿತ್ತು. ಇನ್ನು ಇದೇ AI ಪ್ರಭಾವಕ್ಕೆ ಒಳಗಾಗಿ ಮಂಗಳೂರಿನ ಯುವಕನೊಬ್ಬ ತಾಂತ್ರಿಕತೆಯಲ್ಲಿ ಹೊಸ ಆಯಾಮವನ್ನ ಕಂಡುಹಿಡಿದಿದ್ದಾನೆ. ಈ ಸಾಧನ ಹೊಟ್ಟೆಯಿಂದ ಬರುವ ಮುದುಗುಡು ಧ್ವನಿಯನ್ನ ಗುರುತಿಸಿ ಸ್ವಯಂ ಚಾಲಿತವಾಗಿ ಝೊಮ್ಯಾಟೊ ಮೂಲಕ ಆಹಾರವನ್ನ ಆರ್ಡರ್ ಮಾಡ್ತದೆ. ಈ ಕೃತಿಯನ್ನ MOM ಎಂದು ಗುರುತಿಸಲಾಗಿದೆ. ಹೊಟ್ಟೆ ಹಸಿವಿನಿಂದ ಗರ್ಜಿಸಿದ್ರೆ ಈ ಕೃತಕ ಬುದ್ಧಿಮಾಂದ್ಯ ಚಾಲಿತ ಸಾಧನ ಸ್ವಯಂ ಚಾಲಿತವಾಗಿ ಫುಡ್ ಅನ್ನ ಆರ್ಡರ್ ಮಾಡ್ತದೆ ಎಂಬುದು ಸಾಬೀತಾಗಿದೆ. ಸೋಹನ್ ರಾಯ್ ಸಹ್ಯಾದ್ರಿ ಕಾಲೇಜು ಆಫ್ ಎಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ BE ಪದವೀಧರ. ಹಲವು ತಂತ್ರಜ್ಞಾನ ಕಂಪನಿಗಳಲ್ಲಿ ಇಂಟರ್ನ್ಶಿಪ್ ಅನ್ನ ಮಾಡಿದ ನಂತರ ತಮ್ಮದೇ ಸ್ಟಾರ್ಟ್ಅಪ್ ಅನ್ನ ಆರಂಭಿಸಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಜಿಕಿಗೈ ಎಂಬ ಪೇಜ್ ನಿರ್ವಹಿಸುತ್ತಾ ತಂತ್ರಜ್ಞಾನ ಸಂಬಂಧಿತ ವಿಡಿಯೋಗಳನ್ನ ಹಂಚಿಕೊಳ್ತಾರೆ. 2023ರಲ್ಲಿ ಝೊಮ್ಯಾಟೊ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿರುವಾಗ ಸ್ವಯಂ ರೂಪಿಸಿದ ಡ್ರೋನ್ ಮೂಲಕ ಆಹಾರ ಡೆಲಿವರಿಯನ್ನ ಮಾಡಿ ವೈರಲ್ ಆಗಿದ್ದ. ಈಗ ಸೋಹನ್ ರಾಯ್ ಆವಿಷ್ಕರಿಸಿದ ಈ MOM ಸಾಧನವು ಬೆಲ್ಟ್ಗೆ ಅಂಟಿಸಬಹುದಾದಂತಹ ಸಣ್ಣ ಉಪಕರಣವಾಗಿದ್ದು ಇದು ಸ್ಟೆಥೋಸ್ಕೋಪ್ ಮೂಲಕ ಹೊಟ್ಟೆಯ ಮುದುಗುಡು ಧ್ವನಿಯನ್ನ ಸೆನ್ಸರ್ ಮಾಡ್ತದೆ. ಸೆನ್ಸರ್ ಮೂಲಕ ಹೊಟ್ಟೆ ಖಾಲಿ ಆಗದೆ ಎಂದು ನಿರ್ಧರಿಸಿ ತಕ್ಷಣ ಝೊಮ್ಯಾಟೊದ ಮೂಲಕ ಆಹಾರವನ್ನು ಆರ್ಡರ್ ಮಾಡಲಾಗ್ತದೆ ಎಂದು ಹೇಳಿಕೊಂಡಿದ್ದು ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡ ವಿಡಿಯೋದಲ್ಲಿ ಸೋಹನ್ ತಮ್ಮ ಕೃತಿಯನ್ನ ಪರಿಚಯಿಸಿದ್ದಾರೆ. ನಾನು ಈ ಸಾಧನವನ್ನ ರೂಪಿಸಿದ್ದೇನೆ. ಇದು ನಾನು ಆಕ್ಷೇಪಣೆಗೊಳಗಾದಾಗ ಅರ್ಥ ಮಾಡಿಕೊಂಡು ಝೊಮ್ಯಾಟೊದಲ್ಲಿ ಸ್ವಯಂ ಚಾಲಿತವಾಗಿ ಆಹಾರವನ್ನ ಆರ್ಡರ್ ಮಾಡ್ತದೆ ಎಂದು ಹೇಳಿದ್ದಾರೆ. ಸೋಹನ್ ರಾಯ್ ಈ ತಂತ್ರಜ್ಞಾನವನ್ನ ಪರೀಕ್ಷಿಸಲು 1 ದಿನ ಏನೂ ತಿನ್ನದೆ ಉಪವಾಸವನ್ನ ಕುಳಿತುಕೊಂಡಿದ್ರಂತೆ. ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ಸಖತ್ ವೈರಲ್ ಆಗಿದ್ದು ಕೆಲವು ವಿಚಿತ್ರ ಕಮೆಂಟ್ಗಳು ಮತ್ತು ಸಲಹೆಗಳು, ಸಾರ್ವಜನಿಕರಿಂದ ಪ್ರತಿಕ್ರಿಯೆಗಳು ಶುರುವಾಗಿದೆ. ಒಬ್ಬರು ಇದನ್ನ ಹೇಗೆ ಪರೀಕ್ಷಿಸಿದ್ದೀರಿ ಎಂದು ಕೇಳಿದ್ರೆ ಸೋಹನ್ 1 ದಿನ ಏನನ್ನೂ ತಿನ್ನದೆ ಉಪವಾಸ ಕುಳಿತು ಈ ತಂತ್ರಜ್ಞಾನ ಪರೀಕ್ಷಿಸಿದ್ದೇನೆ ಎಂದು ಉತ್ತರಿಸಿದ್ದಾರೆ. ಈ ಕೃತಿ ಸಾಮಾಜಿಕ ಜಾಲತಾಣದಲ್ಲಿ ಆಕರ್ಷಣೆಯನ್ನ ಹುಟ್ಟಿಸಿದ್ದು ತಂತ್ರಜ್ಞಾನದ ಸೃಜನಶೀಲತೆಯನ್ನ ತೋರಿಸುತ್ತದೆ. ಸೋಹನ್ ರಾಯ್ ಅವರಂತಹ ಯುವಕರು ಭವಿಷ್ಯದ ಆವಿಷ್ಕಾರಗಳಿಗೆ ಮಾರ್ಗ ಸುಗಮಗೊಳಿಸುತ್ತಾರೆ ಎಂದು ತಜ್ಞರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಕೆಲವರು ಈ ಕೃತಕ ಬುದ್ಧಿಮಾಂದ್ಯನ್ನ ಆಳವಾಗಿ ಅವಲಂಬಿಸಿಕೊಂಡಿದ್ದಾರೆ. ಯುವಕರು ಹಾಗೂ ಕೆಲ ಸಂಶೋಧಕರು AI ಮೂಲಕ ಹಲವು ಹೊಸ ವಿಚಾರಗಳನ್ನ ಸಂಶೋಧನೆಯನ್ನ ಮಾಡಿದ್ದಾರೆ. ಪ್ರಸ್ತುತ ವಿದ್ಯಾರ್ಥಿಗಳಿಗೆ ಹಾಗೂ ಕೆಲ ಸಂಶೋಧಕರಿಗೆ ಈ AI ತಂತ್ರಜ್ಞಾನವು ತುಂಬಾ ಸಹಾಯಕವಾಗಿದೆ. ಆದರೆ ಈ ತಂತ್ರಜ್ಞಾನವು ಕೆಲವರು ಅಷ್ಟೇ ದುರುಪಯೋಗವನ್ನ ಸಹ ಮಾಡಿಕೊಳ್ತಿದ್ದಾರೆ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.